ತ್ರಿವಳಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮತ್ತೊಂದು ರಹಸ್ಯ ಈಗ ಬಯಲಾಗಿರೋದು. ಪೊಲೀಸರ ಮುಂದೆ ಆರೋಪಿ ಅಕ್ಷಯ್ ಸುಳ್ಳು ಹೇಳಿದ್ನ, ತಂಗಿ ಪ್ರೀತಿಗಾಗಿ ಕೊಂದೆ ಅಂತ ಸುಳ್ಳು ಹೇಳಿದ್ನ ಆರೋಪಿ ಅಕ್ಷಯ್. ಬೆಟ್ಟಿಂಗ್ ಚಟಕ್ಕೆ ಬಿದ್ದು ಕುಟುಂಬವನ್ನೇ ಕೊಂದನ ಈ ಪಾಪಿ. ತನಿಖೆಯ ವೇಳೆ ತಂಗಿ ಗರ್ಭಿಣಿ ಅಂತ ಕಥೆ ಕಟ್ಟಿದ್ದ. ಪೊಲೀಸರ ತನಿಖೆಯ ದಿಕ್ಕು ತಪ್ಪಿಸೋದಿಕ್ಕೆ ಕತೆ ಕಟ್ಟಿದ್ದ. ಬೆಟ್ಟಿಂಗ್ ಗ್ಯಾಮ್ಲಿಂಗ್ ಚಟಕ್ಕೆ ಬಿದ್ದು ಸಾಲ ಮಾಡ್ಕೊಂಡಿದ್ದಂತೆ ಈ ಅಕ್ಷಯ್. ಹಗರಿಬೊಮ್ಮನಹಳ್ಳಿಯಲ್ಲಿ ಮನೆಯನ್ನ ಹೊಂದಿದ್ದ ಅಕ್ಷಯ್ ಮನೆ ಮಾರಾಟದಿಂದ ಕುಟುಂಬಕ್ಕೆ 1.5 ಕೋಟಿ ಹಣ ಬಂದಿತ್ತು. ಮನೆ ಮಾರಾಟದ ಹಣ ಕೊಡಬೇಕು ಅಂತ ಮಗ ಪಟ್ಟು ಹಿಡಿದಿದ್ದ. ಅಕ್ಷಯ್ಗೆ ಹಣ ಕೊಡೋದಕ್ಕೆ ಕುಟುಂಬಸ್ಥರು ನಿರಾಕರಿಸಿದ್ರು. ಹಣ ಕೊಡದೇ ಇರೋದಕ್ಕೆ ಅಪ್ಪ ಅಮ್ಮ ಹಾಗೂ ತಂಗಿಯನ್ನ ಕೊಲೆ ಮಾಡ್ದ ಅಂತ ಅನುಮಾನ ಇದೆ. ತನಿಖೆಯ ವೇಳೆ ಪೊಲೀಸರಿಗೆ ಸ್ಫೋಟಕ ವಿಚಾರ ತಿಳಿದು ಬಂದಿದೆ. ಹಣದ ವಿಚಾರಕ್ಕೆ ಮನೆಯವರನ್ನ ಕೊಲೆ ಮಾಡಿರೋ ಸಾಧ್ಯತೆ ಇದೆಯಂತೆ. ಈ ಬಗ್ಗೆ ಪೊಲೀಸರು ಈಗ ಮತ್ತಷ್ಟು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಕೊಟ್ಟೂರಿನಲ್ಲಿ ಮಗನಿಂದಲೇ ತಂದೆ ತಾಯಿ ಹಾಗೂ ತಂಗಿಯ ಕೊಲೆ ಆಗಿದೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಈ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಏನಿದು ತ್ರಿವಳಿ ಮರ್ಡರ್ ಕೇಸ್ಗೆ ಒಂದು ರೀತಿ ಬಿಗ್ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಈಗ ಮಗನೇ ತಂದೆ ತಾಯಿ ತಂಗಿಯನ್ನ ಕೊಂದಿದ್ದ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆಯಾ? ಏನ್ ಹೇಳ್ತಿದ್ದಾರೆ ಪೊಲೀಸರು? ವೀಣಾ, ಬಹುತೇಕ ಏನು ಅಕ್ಷಯ್ ಅಂದ್ರೆ ತಂದೆ ತಾಯಿ ತನ್ನ ತಂಗಿಯನ್ನ ಕೊಂದಿರ್ತಕ್ಕಂಥದ್ದು ಅಕ್ಷಯ್ ಅನ್ನೋದು ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಸಾಬೀತಾಗಿದೆ. ಆದ್ರೆ ತನ್ನ ಮೇಲಿರ್ತಕ್ಕಂಥ ಆರೋಪವನ್ನು ತಳ್ಳಿ ಹಾಕುವಂತ ನಿಟ್ಟಿನಲ್ಲಿ ಸಾಕಷ್ಟು ದ್ವಂದ್ವ ಹೇಳಿಕೆಯನ್ನು ನೀಡ್ತಕ್ಕಂಥ ಅಕ್ಷಯ್ ಏನು ಒಮ್ಮೆ ತನ್ನ ತಂಗಿ ಬೇರೆ ಜೊತೆಗೆ ಪ್ರೀತಿ ಹೊಂದಿದ್ದು ಗರ್ಭಿಣಿಯಾಗಿದ್ದು ಅನ್ನೋಂತ ಮಾತನ್ನ ಹೇಳ್ತಾನೆ, ಮತ್ತೊಮ್ಮೆ ಇನ್ನೊಂದು ಏನಾದ್ರು ಹೇಳ್ತಾನೆ. ಹೀಗೆ ಒಂದೊಂದು ರೀತಿಯಲ್ಲಿ ತಪ್ಪುಗಳನ್ನು ತನ್ನ ಮೇಲೆ ಬರದೇ ಇರುತ್ತೆ. ಅಂದ್ರೆ ಎಲ್ಲೋ ಒಂದು ರೀತಿ ಅನುಕಂಪದ ಮೇಲೆ ಅಥವಾ ಯಾವುದೋ ಒಂದು ದ್ವೇಷದ ಮೇಲೆ ಕೊಂದಿಲ್ಲ, ಒಂದು ಸರ್ಟನೆ ಕಾರಣ ಇತ್ತು ಹಂಗಾಗಿ ಕೊಂದೀನಿ ಅನ್ನೋಂತ ರೀತಿಯಲ್ಲಿ ಒಂದು ಪೊಲೀಸರ ಮುಂದೆ ಅನುಕಂಪ ಗಿಟ್ಟಿಸಿಕೊಳ್ಳಲು ಸಾಕಷ್ಟು ಸುಳ್ಳುಗಳು ಹೇಳ್ತಕ್ಕಂಥ ಕೆಲಸವನ್ನು ಏನು ಆರೋಪಿ ಅಕ್ಷಯ್ ಮಾಡ್ತಿದ್ದಾನೆ. ಆದ್ರೆ ಕೂಲಂಕುಷವಾಗಿ ಎಲ್ಲವನ್ನು ಕೂಡ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಅಕ್ಷಯ್ ದುಶ್ಚಟಗಳಿಗೆ ಬಿದ್ದಿದ್ದ, ಅಂದ್ರೆ ಬೆಟ್ಟಿಂಗ್ ಆಗಿರ್ಬೋದು, ಇಸ್ಪೇಟ್ ಆಗಿರ್ಬೋದು, ಈ ರೀತಿ ನಾನಾ ಚಟಗಳಿಗೆ ಬಿದ್ದು ಏನು ಮಾಡ್ತಕ್ಕಂಥ ಕೆಲಸ ಬಿಟ್ಟು ಏನು ಪುಂಡ ಪೋಖರಿ ತರ ಅಡ್ಡಾಡ್ತಿದ್ದ. ಹೀಗಾಗಿ ಅವರ ತಂದೆ ಏನು ಒಂದು ಮನೆಯನ್ನು ಮಾರಾಟ ಮಾಡುತ್ತಾರೆ, ಅದಕ್ಕೆ ಒಂದು ಸರಿಸುಮಾರಾಗಿ 1.5 ಕೋಟಿಯಷ್ಟು ಹಣ ಬಂದಿರ್ತದೆ. ಆ ಹಣವನ್ನು ಕೊಡೋದಕ್ಕೆ ಸಾಕಷ್ಟು ಮನೆಯಲ್ಲಿ ಪೀಡಿಸ್ತಾ ಇರ್ತಾನೆ, ಸಾಕಷ್ಟು ಗಲಾಟೆಯನ್ನು ಕೂಡ ಮಾಡಿರ್ತಾನೆ. ಎಲ್ಲೋ ಒಂದ್ ಕಡೆ ಹಣ ಕೊಟ್ರೆ ನಮ್ಮ ಇದ್ದಪ್ಪ ಮಗಳನ್ನ ಮದುವೆ ಮಾಡೋಕಾಗಿದೆ, ಮಗಳ ಮದುವೆಗಾಗಿಟ್ಟಿರ್ತಕ್ಕಂಥ ಹಣ ಮತ್ತು ನಮ್ಮ ಜೀವನ ಕೊನೆಗಾಲದಲ್ಲಿ ಬೇಕಾದಂತ ಹಣವನ್ನು ಒಂದಷ್ಟು ನಾವು ಸಂಗ್ರಹ ಮಾಡಿಕೊಂಡಿದ್ದೇವೆ. ಮಗನ ದುಶ್ಚಟಕ್ಕೆ ಎಲ್ಲ ಹಣವನ್ನು ಹಾಳಾಗೋದ್ರೆ ನಾವು ಬದುಕೋದಾದ್ರೂ ಹೇಗೆ ಅನ್ನೋಂತ ಒಂದ್ ನಿಟ್ಟಿನಲ್ಲಿ ತಂದೆ ಹಣವನ್ನು ಕೊಟ್ಟಿರೋದಿಲ್ಲ. ಹೀಗಾಗಿ ಈ ವಿಚಾರವಾಗಿ ಸಾಕಷ್ಟು ಬಾರಿ ಗಲಾಟೆ ನಡೆದಿದ್ರು ಕೂಡ ಹಣ ಕೊಡದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ನೀಟಾಗಿ ಒಂದು ಪ್ಲಾನ್ ಮಾಡಿಕೊಂಡು ಮೊದಲಿಗೆ ತಾಯಿ, ನಂತರ ತಂಗಿ, ತದನಂತರ ತಂದೆಯನ್ನು ಮೂವರನ್ನು ಕೊಂದಿರ್ತಕ್ಕಂಥ ಆರೋಪಿ ಮನೆಯಲ್ಲೇ ಏನು ಮುಚ್ಚಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡುತ್ತಾನೆ. ತದನಂತರ ನಾಟಕೀಯ ಬೆಳವಣಿಗೆಯಲ್ಲಿ ಬೆಂಗಳೂರಿಗೆ ಹೋಗ್ತಾನೆ. ಜಯದೇವ್ ಆಸ್ಪತ್ರೆಯಲ್ಲಿ ತಂದೆ ತಾಯಿ ತಂಗಿ ಚಿಕಿತ್ಸೆಯಾಗಿ ಬಂದಿದ್ರು, ನಾಪತ್ತೆ ಆಗಿದ್ರು ಅಂತ ಹೇಳಿ ಬೆಂಗಳೂರಿನ ತಿಲಕ್ ನಗರ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾನೆ. ಎಲ್ಲ ನಾಟಕವು ಇದೀಗ ಪೊಲೀಸರ ಮುಂದೆ ಬಯಲಾಗಿದೆ. ನೇರವಾಗಿ ಹಣಕಾಸಿನ ವ್ಯವಹಾರ ಇತ್ತು, ಹಣದ ಚಟಕ್ಕಾಗಿ ಏನು ಹಣ ಬೇಕಾಗಿತ್ತು, ದುಶ್ಚಟಕ್ಕೆ ಹಣ ಬೇಕಾಗಿತ್ತು, ಆ ಹಣ ತಂದೆ ತಾಯಿ ಕೊಡದೇ ಇಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಕೊಲೆ ಮಾಡಿರ್ತಕ್ಕಂಥದ್ದು ಸಾಬೀತಾಗಿದೆ. ವೀಣಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.